ರಾಜ್ಯ ಬಿಜೆಪಿಗರು ಅಶೋಕ್ ಅವರು ಇವತ್ತು ಮಾತನಾಡ್ತಾ ರಾಜ್ಯದಲ್ಲಿ ಅವರು ವಿರುದ್ಧ ನೀಟ್ ವಿರುದ್ಧ ಏನು ವಿದ್ಯಾರ್ಥಿಗಳು ಈಗ ತಿರುಗಿ ಬಿದ್ದಿದಾರಲ್ಲ ಅಲ್ಲಿನ ಅಕ್ರಮಗಳಿಗೆ ಆ ಇಡೀ ದೇಶಾದ್ಯಂತ ಇವತ್ತು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದನ್ನ ವಿರೋಧಿಸಿ ಅಶೋಕ್ ಅವರು ಇಲ್ಲಿ ಅವರ ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಎಮರ್ಜೆನ್ಸಿ ಇದೆ. ಡಿ ಕೆ ಹರಿಪ್ರಸಾದ್ ಕೊತ್ವಾಲ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಹರಿಪ್ರಸಾದ್ ಇಬ್ರು ಕೊತ್ವಾಲ್ ಶಿಷ್ಯರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೊತ್ವಾಲ್ ಶಿಷ್ಯರು ಅವರಾದ್ರೆ ದೇಶದಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನ ಯಾವ ರೀತಿ ಒಂದು ಸದೆ ಬಡಿತಾ ಇದ್ದೀರಾ ಅಂತ ಹೇಳಿದ್ರೆ, ಇವತ್ತು ಅಂತರ್ಜಾಲದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಜಲಿಯನ್ ವಾಲಾ ಬಾಗ್ನಲ್ಲಿ ಆದ ನಂತರ ಅವತ್ತು ಏನು ಡಯರ್ ಮಾಡಿದ್ನಲ್ಲ, ಎಲ್ಲ ಕಡೆ ಲಾಕ್ ಮಾಡಿ ಹೊಡೆದು ಸಾಯಿಸಿದ್ನಲ್ಲ, ಆ ರೀತಿ ಇವತ್ತು ವಿದ್ಯಾರ್ಥಿಗಳನ್ನ ನೀವು ಹೊಡೆದು ಸಾಯಿಸುವಂತಹ ಏಟ್ಗಳನ್ನ ಕೊಡ್ತಾ ಇದ್ದೀರಾ. ಆ ರೀತಿ ಇತಿಹಾಸವನ್ನ ಮತ್ತೆ ಮರುಕಳಿಸುವಂತ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಮೋದಿ ನಡೆಸ್ತಾ ಇರೋದೇನು? ಕೊತ್ವಾಲ್ ಅವರು ಇಲ್ಲಿ ಡಿ ಕೆ ಶಿವಕುಮಾರ್ ಕೊತ್ವಾಲ್ ಆಡಳಿತ ಕೊಟ್ರೆ, ಮೋದಿ ಅವರು ದೆಹಲಿಯಲ್ಲಿ ಚಾರ್ಲ್ಸ್ ಶೋಭರಾಜ್ ಆಡಳಿತ ಕೊಡ್ತಾ ಇದ್ದಾರಾ? ಹಾಗಾದ್ರೆ ಚಾರ್ಲ್ಸ್ ಶೋಭರಾಜ್ ಆಗಿದಾರ ಇವತ್ತು ಮೋದಿ ಅವರು ನೆಹರು ತರ ಆಗಿದ್ರೆ ತಕ್ಷಣ, ಚಾಚಾ ನೆಹರು ತರ ಆಗಿದ್ರೆ ವಿದ್ಯಾರ್ಥಿಗಳ ನೆರವಿಗೆ ತಕ್ಷಣ ಬರ್ತಾ ಇದ್ರು. ಅವರು ಚಾಚಾ ನೆಹರು ತರ ಅಲ್ಲ, ಚಾರ್ಲ್ಸ್ ಶೋಭರಾಜ್ ತರ ಆಡಳಿತ ಕೊಡ್ತಾ ಇದ್ದಾರೆ. ಪ್ರಧಾನಿ ನೀಟ್ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಈ ಮಹಾನುಭಾವ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ? ಈಗಲೂ ಸಹ ವಿದ್ಯಾರ್ಥಿಗಳು ನಮಗ್ ಬರ್ಬೇಕಾದ ಮಾರ್ಕ್ಸು ಬೇರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಒಂದ್ ಪರೀಕ್ಷೆ ನಡೆಸೋಕ್ ಯೋಗ್ಯತೆ ಇಲ್ಲ ಅಂದ್ರೆ ರಾಷ್ಟ್ರದ ಆಡಳಿತವನ್ನ, ನೀವು ರಾಜ್ಯದ ಆಡಳಿತವನ್ನ ಯಾಕೆ ಹಿಡಿಬೇಕು? ನೀವ್ ಯಾಕೆ ಹಿಡಿಬೇಕು? ನಿಮ್ಮ ಎಲೆಕ್ಷನ್ ಮೇಲೆ 100 ಕ್ವಶನ್ಸ್ ಇದಾವೆ. ನೀವು ಯಾವುದೇ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಕೊಡಲ್ಲ ನೀವು. ಮತ್ತೆ ಹೇಳ್ತಾ ಇದ್ರ ಕಾಕ್ರೋಚ್ ಪಾರ್ಟಿಗೆ ವಿದೇಶದಲ್ಲಿ ಹಣ ಬರ್ತಾ ಇದೆ ಅಂತ ಹೇಳಿ. ಎಲ್ಲರೂ ನಿಮ್ ಫ್ರೆಂಡೇ. ಚೈನಾದ ಅಧ್ಯಕ್ಷರು ಬಂದ್ರೆ ಮೋದಿ ತಪ್ಕೊಂಡಂಗೆ ಯಾರಾದ್ರೂ ತಪ್ಕೊಂಡಿದಾರ ಇದುವರೆಗೂ? ಡೊನಾಲ್ಡ್ ಟ್ರಂಪ್ ಕಣ್ಣಲ್ಲಿ ಹೇಳಿದ ಕಾಲಲ್ಲಿ ಒತ್ಕೊಂಡು ಕೆಲಸ ಮಾಡ್ಕೊಂತಾರೆ, ಕಣ್ಣಲ್ಲಿ ಹೇಳಿದನ್ ಕೆಲಸ ಮಾಡ್ತಾರೆ ಮೋದಿ ಅವರು. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಒಂದು RSS ಅವರು ಹೋಗಿ ಮೀಟಿಂಗ್ ಮಾಡ್ಕೊಂಡು ಬಂದ್ರಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಮೀಟಿಂಗ್ ಮಾಡಿ ಕಾಂಗ್ರೆಸ್ ಮಾಡ್ತಾ? ಯಾರು ಮಾಡಿದ್ದು ಮೀಟಿಂಗ್ ನ? ಇಂಡಿಯಾ ಪಾಕಿಸ್ತಾನ ಒಂದು ಮಾಡ್ಬೇಕು ಇನ್ನಾದ್ರು ಅಂತ ಹೇಳಿ ಮೀಟಿಂಗ್ ಮಾಡ್ಕೊಂಡ್ ಬಂದವ್ರು ಯಾರು? ಇದೆಲ್ಲ ನಿಮಗೆ ಗೊತ್ತಿಲ್ವಾ? ಅಲ್ಲಿ ಏನು ಮೈಕ್ ಇಟ್ಕೊಂಡಿರ್ತಾರಲ್ಲ, ಮೈಕಾಸುರ್ ಅವ್ರಿಗೆ ನಿಮ್ಗೆ ಈ ಪ್ರಶ್ನೆ ಎಲ್ಲ ಕೇಳಲ್ಲ, ಅದಕ್ಕೆ ಬೇಕಾಬಿಟ್ಟಿ ಮಾತನಾಡ್ತಾ ಇರ್ತೀರಾ ಅಶೋಕ್ ಅವ್ರೆ. ನಿಮ್ಮ ಆತ್ಮಶಕ್ತಿ, ನಿಮ್ಮ ಆತ್ಮ ಸತ್ ಹೋಗಿದ್ಯಾ? ವಿದ್ಯಾರ್ಥಿಗಳು ಅಲ್ಲಿ ಏಟ್ ತಿಂತಾ ಇದಾರೆ 2 ದಿವಸದಿಂದ 3 ದಿವಸದಿಂದ. ಅವ್ರ ಊಟ ಏನು, ಬಟ್ಟೆ ಏನು, ಅವ್ರ ಜೊತೆ ಹೆಂಗೆಂಗೋ ಅಸಭ್ಯವಾಗಿ ಯಾರ್ಯಾರೋ ಪೊಲೀಸ್ ಡ್ರೆಸ್ ಅಲ್ಲಿ ಇಲ್ದೇ ಇರೋರೆಲ್ಲ ಬಂದ್ ನಡ್ಕೋತಾ ಇದಾರೆ. ಇಡೀ ದೇಶದ ಮಹಿಳಾ ಸಮೂಹ ಸತ್ತೋಗಿದ್ಯಾ? ಹೆಣ್ಮಕ್ಳನ್ನ ಹೆಂಗೆಂಗೋ ನಡೆಸ್ಕೊಳ್ತಾ ಇದ್ದಾರೆ. ಮಹಿಳಾ ಆಯೋಗ, ರಾಜ್ಯಗಳ ಮಹಿಳಾ ಆಯೋಗಗಳು ಸತ್ತೋಗಿವ್ಯಾ? ನಮ್ಮ ರಾಜ್ಯದ ಮಹಿಳಾ ಆಯೋಗ ಇದುವರೆಗೂ ಯಾಕೆ ಬಾಯ್ ಬಿಟ್ಟಿಲ್ಲ? ನಿಮ್ಗೆ ಏಟು ಬಿದ್ರೆ ನಾಳೆ ಗಾಂಧಿ ಪ್ರತಿಮೆ ಬಳಿ ಯಡಿಯೂರಪ್ಪ ಅವರು ಹೋಗಿ ಪ್ರತಿಭಟನೆ ಕೂಡ್ತಾರಂತೆ. ಯಾಕೆ? ಸಾವರ್ಕರ್ ಎದುರುಗೋ ಕೂತ್ಕೊಳ್ಳಿ. ನೀವ್ಯಾಕೆ ನಮ್ ಗಾಂಧಿ ಹತ್ರ ಬರ್ತೀರಾ? ನೀವು ಸಾವರ್ಕರ್ ಹತ್ರ ಕೂತ್ಕೊಳ್ಳಿ. ಮೋದಿ ಏನಾದ್ರು ಮೋದಿ ಕೊಟ್ರೆ ಯಾರು ಪ್ರಶ್ನೆ ಕೇಳಬಾರ್ದು. ಅವಾಗ ಫಾರಿನ್ ಇಂದ ಫಂಡ್ ಬಂದ್ಬಿಡುತ್ತೆ ಅಂತ. ಫಾರಿನ್ ಇಂದ ಯಾವುದೇ ಫಂಡ್ ಬರ್ದ ಹಾಗೆ ಈ 14 ವರ್ಷಗಳಲ್ಲಿ ಮೋದಿ ಟೈಟ್ ಮಾಡಿಲ್ವಾ? ಸುಳ್ಳು ಹೇಳ್ತೀರಾ? ಯಾವ ಫಂಡ್ ಬರುತ್ತೆ? ಮೋದಿ ಫಾರಿನ್ ಇಂದ ಯಾವುದೇ ಫಂಡ್ ಬರ್ತಾ ಇರೋಗೆ ಕಾನೂನನ್ನ ಎಲ್ಲ ಬಿಗಿ ಮಾಡಿದ್ದಾರೆ. ಹಾಗಾದ್ಮೇಲೆ ಸುಳ್ಳು ಯಾಕೆ ಹೇಳ್ತೀರಾ? ನಿಮ್ಗೆ ಆ ರೀತಿ ಒಂದ್ ವೇಳೆ ಫಂಡ್ ಬರ್ತಾ ಇದಾರೆ, ಗುಸ್ಪೇಟಿಯ ಬಂದಿದ್ದಾರೆ ಅಂದ್ರೆ ನಿಮ್ ಸರ್ಕಾರ ಫ್ಲಾಪ್ ಅಲ್ವಾ? ನೀವು ಸರಿಯಾಗಿ ಅಧಿಕಾರ ಮಾಡಕ್ ಬರ್ತಿಲ್ಲ ಅಂತ ಅರ್ಥ ಅಲ್ವಾ? ನಿಮಗ್ ಮಾಡಕ್ ಬಂದಿಲ್ಲ ಅಂದ್ರೆ ಹೋಗಿ. ನಾವು ಚಾರ್ಲ್ಸ್ ಶೋಭರಾಜ್ ಆಡಳಿತವನ್ನ ಸಹಿಸಲ್ಲ. ಮೋದಿ ಚಾರ್ಲ್ಸ್ ಶೋಭರಾಜ್ ತರ ಆಡಬಾರ್ದು. ಮೋದಿ ಚುನಾಯಿತ ಪ್ರಜೆಗಳಿಂದ ಚುನಾಯಿತರಾದವರು ಬಂದು ಮಕ್ಕಳಿಗೆ ಏನಾಗಿದೆ ಅಂತ ಕೇಳಬೇಕು. ಮಕ್ಕಳಿಗೆ ಏನಾಗ್ತಿದೆ ಅಂತ ಹೇಳಿ ಇಡೀ ವಿಡಿಯೋ ಮಾತನಾಡ್ತಾ ಇದೆ. ನಿಮ್ಗೆ ಇಂಟರ್ನ್ಯಾಷನಲಿ ನಿಮಗೆ ಮರ್ಯಾದೆ ಹೋಗುವಂತ ಸಮಯ ಬಂದಿದೆ. ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ನಿಮ್ಗೆ ಲೆಟರ್ ಬರೀತಾರೆ ಸದ್ಯದಲ್ಲೇ. ಆಗ ನಿಮ್ ಮುಖ, ನಿಮ್ ಬಂಡವಾಳ ಕಳಿಸ್ಬಿಡುತ್ತೆ. ಮೋದಿ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲೆತ್ತಾಕೊಳ್ತಾ ಇದಾರೆ. ಅದನ್ನ ಇಲ್ಲಿ ರಾಜ್ಯ ಬಿಜೆಪಿಗರು ಮುಚ್ಚಿಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಅವ್ರಿಗೆ ಪ್ರಶ್ನೆ ಕೇಳಿ, ಪತ್ರಕರ್ತರೆ
ನೀವ್ ಎಷ್ಟೇ ಯುವಕರಾಗಿದ್ರು 18 ವಯಸ್ಸಿನವರಾಗಿದ್ರು ಪ್ರಶ್ನೆ ಕೇಳಿ. ನಿಮ್ಗೆ ಪ್ರಶ್ನೆ ಕೇಳುವ ಎಲ್ಲ ಹಕ್ಕಿದೆ. ಅವ್ರನ್ನ ಅವ್ರು ಹೇಳಿದನ್ನ ಕೋಲೆ ಬಸವನ್ ತರ ಕೇಳ್ಕೊಂಡ್ ಬರ್ಬೇಡಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಮುಂದೆ ನೆಕ್ಸ್ಟ್ ಜರ್ನಲಿಸಮೇ ಇರೋಲ್ಲ.